ನಾವೆಲ್ಲ ರಾಗಿ ರಾಗಿ ಮುದ್ದೆನೇ ಜೋಳದ ಮುದ್ದೆನೇ ತಿಂತಿದ್ದದು. ಜೋಳದ ಮುದ್ದೆ ರಾಗಿ ಮುದ್ದೆ ತಿಂತಿದ್ದದು. ಅನ್ನ ಉಣ್ತಿದ್ದದು ಯಾವಾಗಪ್ಪ ಅಂತಂದ್ರೆ ಹಬ್ಬದ ದಿನಗಳಲ್ಲಿ ಅಥವಾ ನೆಂಟರು ಬಂದ್ರೆ. ಅದಕ್ಕೆ ನಾನು ನಮ್ಮನೆ ಯಾರು ಅನ್ನ ಮಾಡ್ತಿರ್ಲಿಲ್ಲ, ಅವರು ಅವ್ರ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ, ಸಣ್ಣ ಸಣ್ಣ ಕಾಯಿಲೆಗಳು ಬಂದರೆ ಒಂದು ತುತ್ತು ಅನ್ನಕ್ಕೂ ಕೂಡ ಬಂದು ಮನೆ ಹತ್ರ ಬಂದು ನಿಂತ್ಕೊಳ್ಳೋರು. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಅದಕ್ಕೋಸ್ಕರ ಯಾರು ಕೂಡ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಅನ್ನಕ್ಕೋಸ್ಕರ ಕಾಯ್ಕೋಬಾರದು. ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಉಣ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಈ ಬಡತನ ಇದೆಯಲ್ಲ ಬಹಳ ಕಷ್ಟದ ಕೆಲಸ. ಅದಕ್ಕೋಸ್ಕರನೇ ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕು, ಅಧಿಕಾರ ಹಂಚಿಕೆ ಆಗಬೇಕು. ಇದು ಆಗೋವರೆಗೂ ಕೂಡ ನಮ್ಮ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊಯ್ಲಿಯವರು ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥದ್ದು. ಮತ್ತು ಮೊಯ್ಲಿಯವರಿಗೆ ಶತಾಯುಷು ಆಳಿಗೆ ನೀವು ಹಾಗೇ ಆಯ್ತೀರಿ, ನೀವು ಬೇಡ ಅಂದರೂ ಹಾಗೇ ಆಯ್ತೀರಿ. ಈಗಾಗಲೇ 86 ಮತ್ತೆ ಇನ್ನು 14 ವರ್ಷ ಇರಲ್ವಾ? ನನಗಿಂತ ಗಟ್ಟಿಯಾಗಿದ್ದೀರಿ ನೀವು. ನಾನು 79ನೇ ವರ್ಷ, ನನಗಿಂತ ಗಟ್ಟಿಯಾಗಿದ್ದೀರಿ ನೀವು. ಅದರಿಂದ ಶತಾಯುಷಿಗಳಾಗಿ ಅಂತಕ್ಕಂಥದ್ದು, ಅವರ ಮಾರ್ಗದರ್ಶನ ಯುವಕರಿಗೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.